ಯಾವುದೇ ದೇಶದ ಪ್ರಗತಿ ಹಾಗೂ ಉತ್ಪಾದನಾ ಘಟಕಗಳ ಬೆಳವಣಿಗೆಗಳಿಗೆ ಕಾರ್ಮಿಕರ ಶ್ರಮ ಅತಿ ಅಗತ್ಯ. ಹಾಗಾಗಿ ಈ ದುಡಿಯುವ ವರ್ಗದ ಹಿತಾಸಕ್ತಿ ಹಾಗೂ ಅವರ ಜೀವನದ ಅಭಿವೃದ್ಧಿಯೂ ಅಷ್ಟೇ ಮುಖ್ಯವಾಗಿದೆ. ಕಾರ್ಮಿಕರ ಆರೋಗ್ಯ, ಆರ್ಥಿಕತೆ, ಕುಟುಂಬ, ಶಿಕ್ಷಣ, ಹಕ್ಕುಗಳು, ಕಾನೂನು ಇವೆಲ್ಲ ಅಗತ್ಯ ಸೌಲಭ್ಯಗಳನ್ನು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೀಡುತ್ತಿದೆ. ಕಾರ್ಮಿಕರ ಸೌಲಭ್ಯಗಳ ಹಕ್ಕಿನ ಬಗ್ಗೆ ಕಟ್ಟಡ ಕಾರ್ಮಿಕರಿಗೆ ಮಾಹಿತಿ ಹಾಗೂ ಜಾಗೃತಿ ನೀಡುವುದಲ್ಲದೆ ಆ ಸೌಲಭ್ಯಗಳನ್ನು ಪ್ರತಿಯೊಬ್ಬ ಕಟ್ಟಡ ಕಾರ್ಮಿಕರಿಗೂ ತಲುಪುವ ಹಾಗೆ ಮಾಡುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುತ್ತಿದೆ. ಮುಖ್ಯವಾಗಿ ಕಟ್ಟಡ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯವನ್ನು ನೀಡಲಾಗುತ್ತಿದ್ದು, 60 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಮಾಸಾಶನ ನೀಡಲಾಗುತ್ತದೆ. ವೃದ್ಧಾಪ್ಯ ರಕ್ಷಣೆ ಹಾಗೂ ಸಾಮಾಜಿಕ ಭದ್ರತೆಯ ದೃಷ್ಟಿಯಿಂದ ವಯಸ್ಸಾದ ಕಾರ್ಮಿಕರಿಗೆ ಈ ಸೌಲಭ್ಯವನ್ನು ನೀಡುತ್ತಿರುವುದು ಸಾವಿರಾರು ಕಾರ್ಮಿಕರಿಗೆ ಬಹುದೊಡ್ಡ ಆಸರೆಯಾಗಿದೆ. ಕಟ್ಟಡ ಕಾರ್ಮಿಕರ ಹೆಚ್ಚಿನ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಕುಟುಂಬ ಪಿಂಚಣಿ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಅಕಸ್ಮಾತ್ ಕಾರ್ಮಿಕ ಕೆಲಸ ಮಾಡುತ್ತಿದ್ದವರು ಮೃತರಾದರೆ ಅವರ ಪತ್ನಿ ಅಥವಾ ಪತಿಗೆ 1,500 ರೂಪಾಯಿ ಮಾಸಿಕ ಪಿಂಚಣಿಯನ್ನು ನೀಡಲಾಗುತ್ತದೆ. ಇದರಿಂದಾಗಿ ದುಡಿಯುತ್ತಿದ್ದವರನ್ನು ನಂಬಿಕೊಂಡಿದ್ದವರಿಗೂ ಬಹಳ ದೊಡ್ಡ ಆಸರೆಯಾಗುತ್ತಿದೆ. ಇದಲ್ಲದೆ ದುರ್ಬಲತೆ ಪಿಂಚಣಿಯ ಸೌಲಭ್ಯವನ್ನು ನೀಡಲಾಗುತ್ತಿದ್ದು, ಕಟ್ಟಡ ಕಾಮಗಾರಿಗಳ ಅಪಘಾತದಿಂದ ಶಾಶ್ವತವಾಗಿ ಅಥವಾ ಭಾಗಶಃ ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ ಪಿಂಚಣಿ ಪಡೆಯುವುದಕ್ಕೆ ಅರ್ಹರಾಗಿರುತ್ತಾರೆ. ಇದರೊಂದಿಗೆ ಶೇಕಡವಾರು ದುರ್ಬಲತೆಯನ್ನು ಅನುಸರಿಸಿ ಅದರ ಆಧಾರದ ಮೇಲೆ 2 ಲಕ್ಷ ರೂಪಾಯಿವರೆಗೆ ಅನುಗ್ರಹ ರಾಶಿ ಸಹಾಯಧನವನ್ನು ನೀಡಲಾಗುತ್ತದೆ. ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ವಿಶೇಷವಾಗಿ ಟೂಲ್ ಕಿಟ್ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಕಟ್ಟಡ ಕಾರ್ಮಿಕರಿಗೆ ತರಬೇತಿ ಹಾಗೂ ಟೂಲ್ ಕಿಟ್ ವಿತರಣೆ ಮಾಡಲಾಗುತ್ತಿದ್ದು, ಇದಕ್ಕಾಗಿ ಬಜೆಟ್ನಲ್ಲಿ ವಿಶೇಷ ಅನುದಾನವನ್ನು ಮೀಸಲಿಡಲಾಗಿದೆ. ನೋಂದಾಯಿತ ಫಲಾನುಭವಿಗಳು 55 ವರ್ಷದ ಒಳಗಿನವರಾಗಿದ್ದರೆ ಅವರಿಗೆ ಈ ಸುಮಾರು 20,000 ಮೌಲ್ಯದ ಟೂಲ್ ಕಿಟ್ ಸೌಲಭ್ಯವನ್ನು ಉಚಿತವಾಗಿ ನೀಡಲಾಗುತ್ತದೆ. ಗಾರೆ ಕೆಲಸ, ಕೊಳಾಯಿ ರಿಪೇರಿ, ಮರಗೆಲಸ, ಬಾರ್ ಬೆಂಡಿಂಗ್, ಪೇಂಟಿಂಗ್, ಶಟರಿಂಗ್, ವೆಲ್ಡಿಂಗ್ ಮುಂತಾದ ಕೆಲಸ ಮಾಡುವವರಿಗೆ ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಅನ್ನು ಶ್ರಮ ಸಾಮರ್ಥ್ಯದ ಹೆಸರಲ್ಲಿ ನೀಡಲಾಗುತ್ತಿದೆ. ನಾನು 30 ವರ್ಷದಿಂದ ಗಾರೆ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಬಂದ್ಬಿಟ್ಟು ಇದು ಟೂಲ್ ಕಿಟ್ ಕೊಟ್ಟಿದ್ದಾರೆ. ಅದು ತುಂಬ ಅನುಕೂಲ ಆಯ್ತು ನನಗೆ. ನಾನು ಪೇಂಟಿಂಗ್ ಕೆಲಸ ಕಳೆದ 20 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾನು ಲೇಬರ್ ಕಾರ್ಡ್ ಮಾಡಿಸಿದ ಸಲುವಾಗಿ ನನಗೆ ಅದರಿಂದ ಒಂದು ಕಿಟ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಮಹಿಳಾ ಕಟ್ಟಡ ಕಾರ್ಮಿಕರಿಗೆ ತಾಯಿ ಲಕ್ಷ್ಮಿ ಬಾಂಡ್ ಹೆಸರಿನಲ್ಲಿ ಹೆರಿಗೆ ಸೌಲಭ್ಯವನ್ನು ನೀಡುವುದಲ್ಲದೆ ಮಗುವಿನ ಹೆರಿಗೆಯ ಸಮಯದಿಂದ ಹಿಡಿದು 3 ವರ್ಷಗಳ ಅವಧಿಯ ತನಕ ಮಗುವಿನ ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ಪೌಷ್ಟಿಕಾಂಶದ ಆಹಾರ ಪೂರೈಕೆಗಾಗಿ ಸಹಾಯಧನದ ಸೌಲಭ್ಯಗಳನ್ನು ಮಂಡಳಿಗಳು ಒದಗಿಸುತ್ತವೆ. ನೋಂದಾಯಿತ ಕಟ್ಟಡ ಕಾರ್ಮಿಕರ ಅಥವಾ ಅವರ ಮಕ್ಕಳ ಮದುವೆಗಾಗಿ 60,000 ರೂಪಾಯಿಗಳ ಸಹಾಯಧನವನ್ನು ನೀಡುತ್ತಿದೆ. ನಮ್ಮ ಮನೆಯವರು ಗಾರೆ ಕೆಲಸ ಮಾಡ್ತಾರೆ. ನಾನು ಗಾರೆ ಕೆಲಸ ಮಾಡ್ತಾ ಇದ್ದೀನಿ 15 ವರ್ಷದಿಂದ. ನಮ್ಮ ಇದು ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ದೀವಿ. ನಮ್ಮ ಮಗಳು ಮದುವೆಗೆ 60,000 ರೂಪಾಯಿ ಕಾಸು ಬಂದಿದೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯು ತನ್ನ ಕಟ್ಟಡ ಕಾರ್ಮಿಕರಿಗಾಗಿ ಹಲವಾರು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜಾರಿಗೆ ತಂದಿದೆ. ಈ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ತಾವು ತಮ್ಮ ಹತ್ತಿರದ ಕಾರ್ಮಿಕ ಕಚೇರಿಗೆ ಅಥವಾ ತಮ್ಮ ಬೆಂಗಳೂರು ಒನ್ಸ್ ಕೇಂದ್ರಗಳಿಗೆ ಅಥವಾ ಗ್ರಾಮ ಪಂಚಾಯಿತಿಗಳಲ್ಲಿ ಬಾಪೂಜಿ ಸೇವಾ ಸೆಂಟರ್ಗಳಿಗೆ ಹೋಗಿ ಸಂಬಂಧಪಟ್ಟಂತಹ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಿದರೆ ತಾವು ನಿಜವಾದಂಥ ಕಟ್ಟಡ ಕಾರ್ಮಿಕರಾಗಿದ್ದರೆ ಇಂಥ ಎಲ್ಲ ಸೌಲಭ್ಯಗಳು ನಿಮಗೆ ದೊರೆಯುತ್ತದೆ. ಇದುವರೆಗೂ ಮಂಡಳಿ ಪ್ರಾರಂಭವಾದಾಗಲಿಂದ ಅಂತ ಹೇಳಿದರೆ 2007ರಿಂದ ಇಲ್ಲಿವರೆಗೂ ಸುಮಾರು 85 ಲಕ್ಷ ಜನರು ಈ ಒಂದು ಸೌಲಭ್ಯವನ್ನು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಹರ್ಷಿಸುತ್ತೇನೆ.